ಟಿಕೆಟ್ ಕೊಟ್ಟೋಗಿ ಬ್ಯಾಗ್ ತಗೊಂಡ್ರಾ? ನಮಸ್ಕಾರ ಎಲ್ಲ ಸಮಸ್ತ ಕನ್ನಡ ಜನತೆಗೆ. ನೀವು ನೋಡ್ತಾ ಇದ್ದೀರಾ TN ಬೈ ಬ್ಲಾಗ್ ವಾಪಸ್. ಇವತ್ತು ನೋಡ್ಕೊಬರೋಣ ಏನಪ್ಪ ಅಂತ ಅಂದರೆ ಬೇಲೂರು ಟು ಬೆಂಗಳೂರು ಟ್ರಿಪ್ಪು ಯಾವ ಥರ ಇರುತ್ತೆ ಅಂತ. ಮೊದಲನೇದಾಗಿ ನಾನು ಬಸ್ಗೆ ಹತ್ತಿ ಕೂತ್ಕೊಂಡೆ. ಇದು ನೋಡ್ತಾ ಇದ್ದೀರಾ ನೀವು ಬೇಲೂರು ಬಸ್ ಸ್ಟ್ಯಾಂಡು. ಅದಾದಮೇಲೆ ಬಸ್ಗೆ ಹತ್ತಿ ಕೂತ್ಕೊಂಡ್ರು ಸುಮಾರು ಹೊತ್ತಾದಮೇಲೆ ಪಕ್ಕದಲ್ಲಿ ಒಂದು ಬಸ್ ಬಂದು ನಿಲ್ತು. ಅದು ಬೇಲೂರು ಟು ಹಾಸನ ನಾನ್ ಸ್ಟಾಪ್ ಬಸ್ಸು. ಒಂದು ಆಂಟಿ ಕೂಡ ಕೂತಿದ್ರು ಗಾಯ್ಸ್. ಈ ವಿಡಿಯೋನ ಪೂರ ನೋಡಿ ತುಂಬಾ ಕಾಮಿಡಿ ಮತ್ತು ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೀವು ಕೂಡ ಹಂಚ್ಕೋಬೋದು. ಹಾಗೆಯೇ ವಿಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದಾದಮೇಲೆ ನಮ್ಮ ಒಂದು ಬಸ್ಸು ಫುಲ್ ಆಯಿತು ಅಂತ ನಾವಂತೂ ಹೊರಟೇ ಬಿಟ್ಟು ಗಾಯ್ಸ್. ನಮ್ಮ ಒಂದು ನೇಚರ್ನ ಈ ಥರ ನೇಚರ್ನ ಬಿಟ್ಟು ಹೋಗೋಕ್ಕೆ ತುಂಬ ಮನಸ್ಸಾಗಲಿಲ್ಲ. ಕೊನೆಗೂ ನಾವು ಹಾಸನ್ಗೆ ಬಂದು ತಲುಪಿದ್ವು. ಇದು ನೀವು ನೋಡ್ತಾ ಇರೋದು ಹಾಸನದ ಒಂದು ಪೆಟ್ರೋಲ್ ಬಂಕ್ ಹತ್ರ. ಆಮೇಲೆ ನಮ್ಮ ಒಂದು ಹಾಸನದಲ್ಲಿ ಎಂಥ ದೊಡ್ಡ ಸ್ಟಾಪ್ ಅಂದರೆ ಎಲ್ಲರೂ ಕೂಡ ಅಲ್ಲೇ ಇಳ್ಕೊಂಡು ಹೋಗ್ಬಿಟ್ರು. ನೋಡ್ತಿದ್ದಂಗೆ ಬಸ್ಸೇ ಖಾಲಿಯಾಗೋಯ್ತು. ನನಗಂತೂ ತುಂಬ ಬೇಜಾರಾಯಿತು ಗೈಸ್. ಆಮೇಲೆ ಕೊನೆಗೇ ನಾನು ಕೂಡ ಅದೇ ಒಂದು ಬಸ್ಸಿಂದ ಕೆಳಗೆ ಇಳ್ಕೊಂಡ್ಬಿಟ್ಟು ಕೊನೆಗೂ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ಒಂದು ಸಂತಪೇಟೆ ಅಲ್ಲಿ ಮತ್ತೆ ಒಂದು ಬಸ್ನ ಹತ್ಕೊಂಡೆ. ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ಕೊನೆಗೂ ಬಂದಿದ್ದು ಹಾಸನ ಬಸ್ ಸ್ಟ್ಯಾಂಡ್. ಹೊಟ್ಟೆ ಹಸಿತಿತ್ತು ಅಂತ ಅಲ್ಲೇ ಇದ್ದ ಬಿರಿಯಾನಿ ಶಾಪ್ ಹೋಗ್ಬಿಟ್ಟು 50 ರೂಪಾಯಿ ಟಿಕೆಟ್ ಕುಷ್ಕನ ತಗೊಂಡೆ. ಆಮೇಲೆ ಬಿರಿಯಾನಿ ಅದೃಷ್ಟ ಇಲ್ಲ ಅಂತ ಮೊಟ್ಟೆ ಮತ್ತು ಕುಷ್ಕನ ತಿಂದೆ ತಿಂದು ಹೊಟ್ಟೆ ಕೊಡ್ತು ಅಂತಲೇ ಹೇಳಿದ್ರು. 50 ರೂಪಾಯಿಗೆ ಎಷ್ಟು ಕೊಟ್ಟರು ಸ್ವಲ್ಪ ಬೇಜಾರಾಯಿತು. ಇಲ್ಲಿನ ಜನಗಳದ್ದು ಬೇರೆ ಬೇರೆ ವ್ಯಾಪಾರ, ಒಬ್ಬೊಬ್ಬರದು ವ್ಯಾಪಾರ, ಎಲ್ಲ ಜನಗಳು ಬೇರೆ ಬೇರೆ ಕಡೆ ಹೊರಟಿರ್ತಾರೆ. ಪ್ಲಾಟ್ಫಾರ್ಮ್ ಬಂದು ಹತ್ಕೊಂಡ್ರು. ಅದಾದಮೇಲೆ ನಾವು ಟಿಕೆಟ್ ತಗೊಂಡೆ. ಟಿಕೆಟಲ್ಲೊಂದು ಸ್ಕ್ಯಾಮ್ ಇದೆ. ಏನಪ್ಪ ಸ್ಕ್ಯಾಮ್ ಅಂತಂದರೆ ಬೇಲೂರಿಂದ ಡೈರೆಕ್ಟು ಬೆಂಗಳೂರಿಗೆ ಹೋಗ್ತೀನಿ ಅಂದರೆ 296 ರೂಪಾಯಿ. ಬೇಲೂರಿಗೆ ಹಾಸನಿಗೆ ಬಂದು ಬೆಂಗಳೂರಿಗೆ ಹೋಗ್ತೀನಿ ಅಂದರೆ 280 ರೂಪಾಯಿ. ಬೇಲೂರಿಗೆ ಹಾಸನಿಗೆ ಬೇರೆ 50 ರೂಪಾಯಿ ಟಿಕೆಟ್ನ ತಗೋಬೇಕು. ಅದಾದಮೇಲೆ ಒಂದಲ್ಲಿ ಊಟಕ್ಕೆ ನಿಲ್ಲಿಸಿತ್ತು. ಆದರೆ ಅಲ್ಲಿ ನನ್ನ ಮತ್ತೆ ಅಲ್ಲಿ ಊಟ ಮಾಡಿದ್ರಿಂದ ನಾನು ಅಲ್ಲಿ ಊಟ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆಯೇ ಏನು ಹೋಗಲಿಲ್ಲ. ಅಲ್ಲಿ ವಾಶ್ರೂಮ್ಗೆ ಹೋಗಿ ಹತ್ಕೊಂಡಿದ್ದೀನಿ. ಅದಾದಮೇಲೆ ಮೆಟ್ರೋ ಸ್ಟೇಷನ್ ಹತ್ರ ನಿಲ್ಲಿಸಿದ್ರು. ಏನಪ್ಪ ಇದೊಂದು ಮೆಟ್ರೋ ಸ್ಟೇಷನ್ದು ಬೇಜಾರಾದ ಸಂಗತಿ ಅಂದರೆ ಇದು ಈ ಒಂದು ಪ್ರಾಜೆಕ್ಟ್ ನಮ್ಮ ಶಂಕರ್ ನಾಗ್ ಅವರು ತಂದಿರ್ತಾರೆ. ನಮ್ಮ ಮೆಟ್ರೋ ಪ್ರಾಜೆಕ್ಟ್ನ ಬಟ್ ಶಂಕರ್ ನಾಗ್ ಅವರ ಹೆಸರಲ್ಲಿ ಒಂದೇ ಒಂದು ಸ್ಟಾಪ್ ಕೂಡ ಇಲ್ಲ ಗೈಸ್. ಅದೇ ಒಂದು ಬೇಜಾರು. ಈ ವಿಡಿಯೋ ಎಷ್ಟು ಶೇರ್ ಆಗಬೇಕಂದ್ರೆ ಶಂಕರ್ ನಾಗ್ ಹೆಸರಲ್ಲಿ ಕೂಡ ಸ್ಟಾಪ್ ಕೂಡ ಕೊಡಬೇಕು. ಅದಾದಮೇಲೆ ದೊಡ್ಡಬಳ್ಳಾಪುರ ಹತ್ಕೊಂಡ್ಬಿಟ್ಟು ಇಲ್ಲೂ ಒಂದು ಸ್ಕ್ಯಾಮ್ ಇದೆ. ಏನಪ್ಪ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.